ಮಂಥನವಾದಾಗ ಅಮೃತ ಹುಟ್ಟುತ್ತಂತೆ. ಹಾಗೆ ಪ್ರಕೃತಿಯ ಪಶು ಪಕ್ಷಿಗಳ ಕೂಜನ ನಾದದಿಂದ, ಸಾಮವೇದದಿಂದ ಅಮೃತದಂತಹ ಸಂಗೀತ ಹುಟ್ಟುತ್ತಂತೆ. ಸಂಗೀತವೇ ಪ್ರಕೃತಿ, ಪ್ರಕೃತಿಯೇ ಸಂಗೀತ. ಸಪ್ತ ಸಾಗರಗಳ ಮಧ್ಯೆ ಈ ಸಪ್ತ ಸ್ವರಗಳ ನಾದದ ಮಂಥನ ಮಾಡಿದಾಗ ಸಂಗೀತದ ಬೇರೆ ಬೇರೆ ಪ್ರಕಾರಗಳು ಅಥವಾ ಬೇರೆ ಬೇರೆ ಆಯಾಮಗಳು ಹುಟ್ಕೊಳ್ತವೆ. ಅದು ಎಲ್ಲದಕ್ಕೂ ಮೂಲವಾದಂತಹ ಶಾಸ್ತ್ರೀಯ ಸಂಗೀತಾನೇ ಆಗಿರಬಹುದು, ಸುಗಮ ಸಂಗೀತಾನೇ ಆಗಿರಬಹುದು, ಭಕ್ತಿ ಭಾವ ಸಂಗೀತಾನೇ ಆಗಿರಬಹುದು, ಜನಪದ ಸಂಗೀತನೇ ಆಗಿರಬಹುದು, ಅಥವಾ ಚಿತ್ರ ಸಂಗೀತನೇ ಆಗಿರಬಹುದು. ಇದು ಯಾವುದೇ ಆಗಿರಲಿ, ನಮ್ಮ ಕಿವಿಗಳಿಗೆ ಕೇಳಿದಾಗ ಇಂಪನ್ನ ನೀಡುತ್ತವೆ, ಆ ನವರಸದ ಅನುಭವ ನೀಡುತ್ತವೆ. ಶಿಶುರ್ವೇತ್ತಿ ಪಶುರ್ವೇತ್ತಿ ವೇತ್ತಿ ಗಾನ ರಸಂ ಫಣಿ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಸಂಗೀತದಿಂದ ನಾವು ಪ್ರಾಣಿಗಳನ್ನು ತಲೆ ತೂಗಿಸುವಾಗ ಮಾಡಬಹುದು, ದೇವರನ್ನು ಕೂಡ ಪ್ರಸನ್ನರಾಗುವ ಹಾಗೆ ಅವರ ಕೃಪೆಗೆ ನಾವು ಪಾತ್ರರಾಗಬಹುದು. ಇಲ್ಲಿ ನಾವು ಸ್ವರಗಳ ಮಂಥನ ಅಷ್ಟೇ ಅಲ್ಲ, ಆ ಸ್ವರಗಳನ್ನು ಸಾಕ್ಷಾತ್ಕಾರ ಮಾಡಿಕೊಂಡಂತಹ ನಕ್ಷತ್ರಗಳ ಮಂಥನದತ್ತ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು ಮಾಡುತ್ತಿರುವ ಈ ಪ್ರಯತ್ನವೇ ನಕ್ಷತ್ರ ಮಂಥನ. ನಾನು ನಿಮ್ಮ ಸಂಗೀತ ಕಟ್ಟಿ ಕುಲಕರ್ಣಿ. ಜನಶ್ರೀ ವಾಹಿನಿಯ ಈ ನಕ್ಷತ್ರ ಮಂಥನ ಕಾರ್ಯಕ್ರಮದಲ್ಲಿ, ನಕ್ಷತ್ರಕ್ಕೆ ಏಣಿ ಹಾಕುವ ಅದ್ಭುತವಾದಂತಹ ಅಪರೂಪವಾದಂತಹ ಕಾರ್ಯಕ್ರಮದಲ್ಲಿ ಒಂದು ಸಿನಿಮಾ ನೋಡಿದಾಗ ನಮಗೇನನ್ಸುತ್ತೆ? ಅದರ ದೃಶ್ಯಗಳು, ಅದರ ಮುಖ್ಯ ಪಾತ್ರಗಳು, ಆ ಹಾಡುಗಳು, ಸಂಗೀತ, ಆ ಡೈಲಾಗ್ಸ್ ಅದೆಲ್ಲ ನೋಡ್ತಿದ್ರೆ ಅವನ್ನೇ ಮೆಲ್ಕ್ ಹಾಕೋ ಮನಸ್ಸಾಗುತ್ತೆ. ಅದರಿಂದ ನಾವು ಪ್ರಭಾವಿತರು ಕೂಡ ಆಗ್ತೀವಿ. ಒಂದು ಸಿನಿಮಾ ತಯಾರಾಗಬೇಕಾದ್ರೆ ಬರೀ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ಪಾತ್ರಗಳು ಮುಖ್ಯವಾಗಲ್ಲ. ಪರ್ದೆ ಕೆ ಪೀಛೆ ಅಂತ ಏನ್ ಹೇಳ್ತೀವಿ, ಪರ್ದೆ ಕೆ ಪೀಛೆ ಜೋ ಕಿರ್ದಾರ್ ನಿಭಾತೆ ಹೈ, ಯಾವ ಪಾತ್ರಗಳು ಪರದೆಯ ಹಿಂದೆ, ಆ ಸಿಲ್ವರ್ ಸ್ಕ್ರೀನ್ ನ ಹಿಂದೆ ಕೆಲಸ ಮಾಡುತ್ತವೋ ಅದೇ ತಾಂತ್ರಿಕ ವರ್ಗ. ಟೆಕ್ನಿಷಿಯನ್ಸ್ ಇಂದ ಒಂದು ಸಿನಿಮಾ ಆಗತ್ತೆ, ಒಂದು ಸಿನಿಮಾ ತಯಾರಾಗತ್ತೆ, ಸಂಪೂರ್ಣ ರೂಪದಲ್ಲಿ ನಮ್ಮ ಮುಂದೆ ಬರುತ್ತೆ, ಗೋಚರ ಆಗತ್ತೆ, ನಾವು ಅದನ್ನು ನೋಡ್ತೀವಿ, ಅದರಿಂದ ನಾವು ಇನ್ಫ್ಲೂಯೆನ್ಸ್ ಕೂಡ ಆಗ್ತೀವಿ. ಆ ತಾಂತ್ರಿಕ ವರ್ಗಕ್ಕೆ ಒಂದು ಸಲಾಂ, ಒಂದು ಸಲ್ಯೂಟ್ ಅಂತ ಹೇಳ್ತಾ, ಪ್ಯೂರ್ ಕರ್ನಾಟಿಕ್ ವಯಲಿನಿಸ್ಟ್, ಫ್ರೀಡಮ್ ಫೈಟರ್ ಕೂಡ. ಇವರ ಸಿನಿಮಾಟೋಗ್ರಫಿ ಅಂದ್ರೆ ಒಂದು ಫ್ರೀ ಹ್ಯಾಂಡ್ ಡ್ರಾಯಿಂಗ್ ತರ ಇರುತ್ತೆ ನೋಡೋದಕ್ಕೆ. ಇವರು ಯಾರೂ ಅಲ್ಲ, ನಮ್ಮವರೇ, ಕನ್ನಡದವರೇ ಆದ ವಿ.ಕೆ. ಮೂರ್ತಿಯವರು. ವೆಂಕಟರಾಮ್ ಪಂಡಿತ್ ಮೂರ್ತಿ ಅವರಿಗೆ ಸ್ವಾಗತ, ಸುಸ್ವಾಗತ. ನಮಸ್ಕಾರ. ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಾಯಲಿನ್ ಅಭ್ಯಾಸ ಮಾಡಿ, ವಾಯಲಿನ್ ಕೈಯಲ್ಲಿ ಹಿಡ್ಕೊಂಡು ಸಂಗೀತಗಾರ ಆಗ್ಬೇಕು ಅಂತ ಬಯಸಿ ಬಂದವರು ನೀವು. ಹಾಗೆ ಫ್ರೀಡಮ್ ಫೈಟರ್ ಕೂಡ. ನೀವು ಹೇಳ್ತಾ ಇದ್ರಿ ನಾನು ಜೈಲ್ಗೂ ಹೋಗಿ ಬಂದಿದ್ದೀನಿ ಅಂತ. ಅಂತಹ ಒಂದು ದೇಶ ಪ್ರೇಮ ಕೂಡ ನಿಮ್ದಾಗಿತ್ತು. ಹೌ ಡು ಯು ಫೀಲ್ ವಿ.ಕೆ. ಮೂರ್ತಿ, ದ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡಿ, ಇಂಟರ್ನ್ಯಾಷನಲಿ ನೋನ್ ಆಸ್ ಅ ಸಿನಿಮಾಟೋಗ್ರಾಫರ್, ನೀವು ಹೇಗೆ ನಿಮ್ಮನ್ನ ಅವಲೋಕಿಸ್ತೀರಾ? ಹೇಗೆ ಅನ್ನಿಸುತ್ತೆ ಅಂತ ಸಂತೋಷವೇನೋ ಆಗುತ್ತೆ. ಅದಕ್ಕಿಂತ ಜಾಸ್ತಿ ನಾನು ಏನು ಹೇಳೋಕ್ಕಾಗು. ಹೇಗೆ ನೀವು ಒಬ್ಬ ವಯಲಿನಿಸ್ಟ್ ಆಗಿ ಬಂದು ಇಂಡಸ್ಟ್ರಿಗೆ ಹೇಗೆ ಬಂದಿದ್ದು? ಇಲ್ಲ, ನಾನು ಟೀನೇಜರ್ನಲ್ಲಿದ್ದಾಗ ಫೇಮಸ್ ಆಗಬೇಕು ಅಂತ ಒಂದು ಆಸೆ. ಓಕೆ. ಬಹಳ ಫೇಮಸ್ ಆಗಿರೋದು ಅಂತಂದ್ರೆ ಯಾವಾಗಲೂ ಫಿಲ್ಮ್ ಆಕ್ಟರ್ಸ್. ಅವ್ರು ಇವನ್ ಜವಾಹರ್ಲಾಲ್ ನೆಹರುಗಿಂತ ಜಾಸ್ತಿ ಫೇಮಸ್ ಅವ್ರಿಗಾಗಿ. ಸೊ ಆ ಥರ ನಾನು ಫೇಮಸ್ ಆಗಬೇಕು ಅಂತ, ದಟ್ ಮೀನ್ಸ್ ಫಿಲ್ಮ್ ಆಕ್ಟರ್ ಆಗಬೇಕು ಅಂತ. ಇದು 12ನೇ ವರ್ಷದಲ್ಲಿ. 15-16ನೇ ವರ್ಷಕ್ಕೆ ಬಂದಾಗ ಕನ್ನಡಿಯನ್ನು ನನ್ನ ಮುಖ ನೋಡಿಕೊಂಡೆ. ನಾನು ಅಂದ್ಕೊಂಡೆ ಲಾಯ್ಕಿಲ್ಲ, ಆ್ಯಕ್ಟರ್ ಆಗೋಕ್ಕೆ ಲಾಯ್ಕಿಲ್ಲ ಅಂದ್ಕೊಂಡು ಡಿಸೈಡ್ ಮಾಡಿ. ಆದರೆ ಫಿಲ್ಮ್ ಇಂಡಸ್ಟ್ರಿಗೆ ಸೇರೋದಕ್ಕೆ ಒಂದು ಹುಚ್ಚು, ಒಂಥರ ಫಿಲ್ಮ್ ಇಂಡಸ್ಟ್ರಿ ಏನಾರು ಮಾಡಬೇಕು ಅಂತ ಅಂದ್ಬಿಟ್ಟು ಏನಪ್ಪ ಮಾಡ್ಬೋದು ಅಂತ. ಅದಕ್ಕೆ ಮುಂಚೆ ಅದೇ ಟೈಮ್ನಲ್ಲಿ ವಯಲಿನ್ ಕಲ್ತ್ಕೊಳ್ಳೋಕ್ಕೆ ಶುರು ಮಾಡಿದ್ದೆ, ಇನ್ಫ್ಲೂಯೆನ್ಸ್ಡ್ ಬೈ ಮೈ ಫ್ರೆಂಡ್. ನನ್ನ ಪಕ್ಕದ ಮನೆ ಹುಡುಗ, ಅವನು ಕಲಿತಾ ಇದ್ದ, ಸೊ ನನಗೂ ಒಂಥರ ಇನ್ಫ್ಲೂಯೆನ್ಸ್ ಆಗಿತ್ತು. ಸೊ ವಯಲಿನ್, ವೈ ನಾಟ್ ಐ ಪ್ರಾಕ್ಟೀಸ್ ವಯಲಿನ್ ಆ್ಯಂಡ್ ಬಿಕಮ್ ಅನದರ್ ಚೌಡಯ್ಯ ಅಂತ, ಆ ಥರ ಫೀಲಿಂಗ್.
ಸೊ ಶುರು ಮಾಡಿಕೊಂಡ್ರೆ ಲೈಕ್ ಮ್ಯಾಡ್ ದಿವಸಕ್ಕೆ 8 ಗಂಟೆ ಯಾವತ್ತು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಓಹೋ. ಯಾಕೆಂದರೆ ಫಿಲ್ಮ್ಗೆ ಸೇರೋಕ್ಕಾಗಲಿಲ್ಲ. ಸೊ ಸಂಗೀತಗಾರ ಆದರೂ ಚೌಡೆ ಆಗ್ಬೋದು, ಯಾಕಾಗಬಾರ್ದು. ವಂಡರ್ಫುಲ್. ಅಷ್ಟೇ ಪ್ರಾಕ್ಟೀಸ್, ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಮಾಡ್ತಿದ್ದೆ. ಆ ಟೈಮ್ನಲ್ಲಿ ಈ ನಮ್ಮ ಆಕ್ಯುಪೇಷನಲ್ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಿದ್ರು, ಸಿನಿಮಾಟೋಗ್ರಫಿ ಕೋರ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ದಟ್ ವಾಸ್ ಮೈ ಆ್ಯಂಬಿಷನ್. ನನ್ನ ಕಸಿನ್ ಬೆಂಗಳೂರಿನಲ್ಲಿದ್ದವನು, ನಾನು ಮೈಸೂರಿನವನು. ಅವನು ಒಂದು ಲೆಟ್ರ್ ಬರೆದ, ನೋಡು ನಿನ್ನೆ ಇಷ್ಟಪಟ್ಟು ಸಬ್ಜೆಕ್ಟ್ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ, ವೈ ಡೋಂಟ್ ಯು ಕಮ್ ಹಿಯರ್ ಆ್ಯಂಡ್ ಸ್ಟಡಿ ದಟ್ ಅಂತ. ಅಪ್ಲಿಕೇಶನ್ ಫಾರ್ಮ್ ಕಳಿಸ್ಕೊಟ್ಟೆ, ಎಲ್ಲ ಮಾಡಿದೆ. ಆಮೇಲೆ ಹೋದೆ, ಇಂಟರ್ವ್ಯೂಗೆ ಹೋದೆ. ಇಂಟರ್ವ್ಯೂ ಹೋದರೆ ಸ್ಟೂಡೆಂಟ್ಸ್ ಅಪ್ಲೈ ಮಾಡಿದರು, 100-150 ಜನ ಅಪ್ಲೈ ಮಾಡಿದರು ಆ ಪರ್ಟಿಕ್ಯುಲರ್ ಕೋರ್ಸ್ಗೆ. ನಂದು ಒಂದು ಅಪ್ಲಿಕೇಶನ್ ಇತ್ತು. ಅವ್ರು ಇಂಟರ್ವ್ಯೂ ಕರೆದಾಗ ಹಾಗೆ, ನೋಡಪ್ಪ ಅಲ್ಲಿ 100-150 ಜನದ್ದು ಅಪ್ಲಿಕೇಶನ್ ಫಾರ್ಮ್ಸ್ ಇದೆ. ದೇ ಆರ್ ಆಲ್ ಸೈನ್ಸ್ ಸ್ಟೂಡೆಂಟ್ಸ್, BA BSc ಮಾಡಿದಿರೋರು. ನಿನ್ನ ಆಪ್ಷನಲ್ ಸಬ್ಜೆಕ್ಟ್ ಮ್ಯೂಸಿಕ್ ಅಂತಿದೆ. ಮ್ಯೂಸಿಕ್ನವನಿಗೂ ಸಿನಿಮಾಟೋಗ್ರಫಿಗೂ ಏನು ಸಂಬಂಧ? ನಾವು ಹೇಗೆ ಕೊಡೋದು ಸೀಟು ಅಂತ. ನಾನು ಹೇಳಿದೆ, ಸರ್ ಅವ್ರಿಗಿಂತ ನಾನು ಬೆಟರ್ ನೀವು. ಯಾಕೆ ಅಂತಂದರೆ, ನಾನು ಸ್ಟುಡಿಯೋನಲ್ಲಿ ಹೋಗಿ ಅಪ್ರೆಂಟಿಸ್ ಆಗಿ ವರ್ಕ್ ಮಾಡೋದವನು 2 months ಅಂತ ಹೇಳಿದೆ. ಫ್ಯಾಕ್ಟ್ ಆಲ್ಸೋ, ಇಟ್ಸ್ ಎ ಫ್ಯಾಕ್ಟ್. ಎಲ್ಲಿ ವರ್ಕ್ ಮಾಡಿದ್ರಿ? ಪೂನಾದಲ್ಲಿ ಸರಸ್ವತಿ ಸೆನಿಟೋನ್ ಅಂತ ಒಂದಿತ್ತು. ಓಹೋ, ಓಕೆ. ಸೊ ಅಲ್ಲಿ ಕ್ಯಾಮೆರಾ ಮಾಡೋಕೆ ಬರ್ತಿದ್ರು. ಅಂದರೆ ನಮ್ಮ ಕಡೆಯವರಿಂದ ಯಾರು ಇಂಟ್ರೊಡ್ಯೂಸ್ ಮಾಡಿದರು. ಸೊ ಒಂದು 2 months ಏನೋ ಹೋಗ್ತಾ ಇದ್ದೆ. ಬಟ್ ಆ 2 monthsನಲ್ಲಿ ಅವನು ಕ್ಯಾಮ್ರಾಗೆ ಹತ್ತಿರ ಕೂಡ ಬಿಡಲಿಲ್ಲ ಅವನು, ಆ ಥರ ಮನುಷ್ಯ. ಸೊ ನನಗೆ ಒಂಥರ ಇರಿಟೇಟ್ ಆಗಿ ವಾಪಸ್ ಬಂದುಬಿಟ್ಟೆ. ಡಿಸೈಡ್ ಮಾಡಿದೆ, ಇನ್ನೇನು ಫಿಲ್ಮ್ ಅಂತೂ ಆಗೋಲ್ಲ, ಸೊ ಸಂಗೀತಗಾರ ಆಗೋಬೋಣ ಅಟ್ಲೀಸ್ಟ್ ಅಂದ್ಬಿಟ್ಟು. ಸೊ ವಯಲಿನ್ ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಮಾಡ್ತಿದ್ದೆ. ಆಮೇಲೆ ಇನ್ಸ್ಟಿಟ್ಯೂಟ್ ಓಪನ್ ಆಯಿತು, ಸೀಟ್ಗೆ ಅಪ್ಲೈ ಮಾಡಿದೆ, ಸೀಟ್ ಸಿಕ್ತು, ಸ್ಟಡಿ ಮಾಡಿದೆ. ಅಂತ ಒಟ್ಟಿನಲ್ಲಿ ಸಿನಿಮಾ ರಂಗ ಎಂಟ್ರಿ ಆಗಲೇಬೇಕು ಅನ್ನೋ ಉದ್ದೇಶದಿಂದ ಉದ್ದೇಶ ಅಂತ ಡೆಫಿನೆಟ್ಲಿ ಇತ್ತು. ಅದರ್ವೈಸ್ ಯು ವುಡ್ ಹ್ಯಾವ್ ಬೀನ್ ಅ ಮ್ಯೂಸಿಕ್ ಡೈರೆಕ್ಟರ್. Perhaps I would have become a musician. ಅಕಸ್ಮಾತ್ musician ಅಂತೂ ಡೆಫಿನೆಟ್ಲಿ ಆಗ್ತಾ ಇದೆ. ಅದೇ ಕರ್ನಾಟಕ ಸಂಗೀತ ಎಲ್ಲ ನೀವು ಬಾಂಬೆಗೆ ಬಂದ್ಮೇಲೆ ಮೈಸೂರು ಅಸೋಸಿಯೇಷನ್ ಅಲ್ಲೆಲ್ಲ ಕಾರ್ಯಕ್ರಮ ಆಯೋಜಿಸ್ತಾ ಇದ್ದೆ ಅಂತ ಹೇಳ್ತಾ ಇದ್ದೆ. ಆರ್ಕೆಸ್ಟ್ರಾ ಕಂಡಕ್ಟ್ ಮಾಡ್ತಿದ್ದೆ. ಅದಕ್ಕೆ ಮುಂಚೆ ಇದ್ರಲ್ಲೂ ಮಾಡ್ತಿದ್ದೆ. ಆಕ್ಯುಪೇಷನ್ ಇನ್ಸ್ಟಿಟ್ಯೂಟ್ ಅಲ್ಲಿ ಓದ್ತಿದ್ದಾಗ ಅಲ್ಲಿ ಒಂದು ಆರ್ಕೆಸ್ಟ್ರಾ ಮಾಡಿದ್ದೆ. ನಮ್ಮ ಹುಡುಗರನ್ನೆಲ್ಲ ಸೇರಿಸ್ಕೊಂಡು ಇನ್ಸ್ಟಿಟ್ಯೂಟ್ ನಲ್ಲಿ ಯಾರ್ಯಾರಿಗೆ ಯಾವ ಇನ್ಸ್ಟ್ರೂಮೆಂಟ್ ಬರುತ್ತೆ ಅವ್ರನ್ನ, ಪ್ಲಸ್ ಸಾಲದೇ ಇದಕ್ಕೆ ಒಂದಷ್ಟು 4-5 ಹುಡುಗರು ಫ್ರಮ್ ಸೆಂಟ್ರಲ್ ಕಾಲೇಜ್, ಅದರಿಂದ ಹುಡುಗರು ಗುರುತಿದ್ರು ಸಂಗೀತಗಾರ. ಅವ್ರಿಗೆ ಕರ್ಕೊಂಬಂದು ಒಂದು 12 to 15 ಪೀಪಲ್ ಆರ್ಕೆಸ್ಟ್ರಾ ರಿಹರ್ಸಲ್ ಮಾಡಿದೆ. 1 ತಿಂಗಳು ಮಾಡಿಸಿ ಫಸ್ಟ್ ಪ್ರೋಗ್ರಾಮ್ ವಾಸ್ ಪ್ರೆಸೆಂಟೆಡ್ by Occupation Institute, of course. The chief guest was His Highness the Maharaja of Mysore. ಈಗ ನೀವು ಸಿನಿಮಾ ಇಂಡಸ್ಟ್ರಿಗೆ ಎಂಟರ್ ಆಗಿದ್ದು ನಮಗೆಲ್ಲ ಗೊತ್ತಿದ್ದಂಗೆ ಯಾವ ಚಿತ್ರ ಅಂತಂದ್ರೆ ಬಾಜಿ ಅಂತಕ್ಕಂಥ ಚಿತ್ರ. ಅದು ನಿಮ್ಮ ಸ್ವತಂತ್ರವಾದ ಇಲ್ಲ, ಬಾಜಿ ಅನ್ನೋದಕ್ಕೆ ಮುಂಚೆ ಬಾಜಿ ಅನ್ನೋ ಚಿತ್ರ ಅಫ್ಕೋರ್ಸ್ ಗುರುದತ್ ಪಿಕ್ಚರ್ ಶುರು ಆಗಿತ್ತು. ನಾನು ಸ್ಟುಡಿಯೋ ಕಡೆಯಿಂದ ವರ್ಕ್ ಮಾಡಿದೆ. ಐ ವಾಸ್ ಎಂಪ್ಲಾಯ್ಡ್ ಇನ್ ದ ಸ್ಟುಡಿಯೋ. ಯಾವ ಸ್ಟುಡಿಯೋ? ಫೇಮಸ್ ಸ್ಟುಡಿಯೋಸ್ ಅಂತಿದೆ. ಅದೇ ಫೇಮಸ್ ಸ್ಟುಡಿಯೋದಲ್ಲಿ ಸರ್ ವರ್ಕ್ ಮಾಡಿದಂತಹ ಮೊದಲನೇ ಚಿತ್ರ ಬಾಜಿ. ಈ ಚಿತ್ರದ ಹಾಡು ನನ್ಗೆ ನೆನಪಾಗ್ತಾ ಇದೆ, ಗೀತಾ ದತ್ ಅವರ ಒಂದು ಮೆಲೋಡಿಯಸ್ ನಂಬರ್. ಅದನ್ನ ಈಗ ನಾವೆಲ್ಲರಿಗೋಸ್ಕರ ನಾನು ಹಾಡ್ತಾ ಇದ್ದೀನಿ. ಅದಾದ್ಮೇಲೆ ಮತ್ತೆ ನಿಮ್ಮ ಅನುಭವಗಳನ್ನ ನಾವು ಕೇಳ್ತೀವಿ, ಮತ್ತೆ ಮಾತಾಡ್ತೀವಿ. Tarararam tarararara ahaha tarararam tarararara ये कौन आया, ये कौन आया कि मेरे दिल की दुनिया में बहार आई, ये कौन आया कि मेरे दिल की दुनिया में बहार आई, ये कौन आया।
अचानक ये मेरे हाथों में किसका हाथ आया है। न मैं जानू न दिल जाने वो अपना या पराया है। ये कौन आया कि मैं अपनी ही धड़कन सुन के शर्माई। ये कौन आया। दुल्हन बन के जवानी की उमंगे गुनगुनाती है। बता है कौन ये आँखों में के आँखें मुस्कुराती है। बिखर के किसकी बाहों से ये मेरी जुल्फें लहराई। ये कौन आया कि मेरे दिल की दुनिया में बाहर आई। ये कौन आया। ಥ್ಯಾಂಕ್ ಯು. ಇದೇ ಚಿತ್ರದ ಇನ್ನೊಂದು ಹಾಡು ಕೂಡ ತುಂಬಾ ಪಾಪ್ಯುಲರ್ ಆಗಿತ್ತು. ತದ್ಬೀರ್ से बिगड़ी हुई तकदीर बना ले, अपनों पे भरोसा है तो एक दांव लगा ले. चलिए दांव लगा लेते हैं और भी बातें होंगी ವಿ.ಕೆ. ಮೂರ್ತಿ ಜಿ के साथ. ಒಂದು ಚಿಕ್ಕದಾದ ಚೊಕ್ಕದಾದ ಬ್ರೇಕ್ ನ ನಂತರ ಮತ್ತೊಮ್ಮೆ ನಿಮ್ಮನ್ನೆಲ್ಲ ನೋಡೋಣ. ये रात ये चांदनी फिर कहाँ सुन जा दिल की दास्तां. ಗೀತಾಮಾಲಿ ಜೊತೆ ವರ್ಕ್ ಮಾಡೋದು ನಿಮ್ಗೆ ಅಂದ್ರೆ ವಾಟ್ ಇಸ್ ಯರ್ ಎಕ್ಸ್ಪೀರಿಯನ್ಸ್? ಲವ್ಲಿ, ಸಚ್ ಎ ಲವ್ಲಿ ಗರ್ಲ್. ವೀಕ್ಷಕರೇ, ಬ್ರೇಕ್ ನ ನಂತರ ನಿಮಗೆಲ್ಲ ಸ್ವಾಗತ. ನಮ್ಮೊಂದಿಗಿದ್ದಾರೆ ಬೇರೆ ಯಾರು ಅಲ್ಲ, ದ ಒನ್ ಅಂಡ್ ಓನ್ಲಿ ವಿ.ಕೆ. ಮೂರ್ತಿ ಜಿ. ಸರ್, ಬಾಜಿ ಚಿತ್ರದ ಮೂಲಕ ನೀವು ಚಿತ್ರರಂಗಕ್ಕೆ ಬಂದ್ರಿ ಆಸ್ ಅನ್ ಅಸಿಸ್ಟೆಂಟ್ ಕ್ಯಾಮ್ರಾಮನ್. ಅಲ್ಲಿಂದ ಯುವರ್ ಅಸೋಸಿಯೇಷನ್ ವಿತ್ ಗುರುದತ್ ಅದು ಶುರು ಆಯ್ತು. ನೀವು ಸ್ವತಂತ್ರವಾಗಿ ಕ್ಯಾಮ್ರಾಮನ್ ಆಗಿದ್ದು ಯಾವ ಚಿತ್ರದಿಂದ ಮತ್ತು ಹೇಗೆ? ಬಾಜಿನಲ್ಲಿ ಒಂದು ಸಾಂಗ್ ಪಿಕ್ಚರೈಸ್ ಮಾಡ್ತಾ ಇದ್ರು. ಬರ್ಡ್ಸ್ ಮಧ್ಯೆ ಮ್ಯೂಸಿಕಲ್ ಇಂಟರ್ವ್ಯೂಡ್ ಇರುತ್ತಲ್ಲ, ಬಂದು ಪರ್ಟಿಕ್ಯುಲರ್ ಇಂಟರ್ವ್ಯೂಡ್ಗೆ ನಾನು ಗುರುದಾಸ್ಗೆ ಒಂದು ಶಾರ್ಟ್ ಸಜೆಸ್ಟ್ ಮಾಡಿದೆ. ಹೀರೋ ಬಾರ್ನಲ್ಲಿರ್ತಾನೆ, ಕೌಂಟರ್. ಓಕೆ. ಅವನ ಫೇಸ್ ಮಿರರ್ನಲ್ಲಿ ಕಾಣಿಸುತ್ತೆ. ನನ್ನ ಕ್ಯಾಮ್ರಾ ಮಿರರ್ ಅವನ ರಿಫ್ಲೆಕ್ಷನ್ ಮೇಲೆ ಇಡ್ತೀನಿ. ಅಲ್ಲಿಂದ ಪ್ಯಾನ್ ಮಾಡಿ ಹೀರೋ ಮೇಲೆ, ರಿಯಲ್ ಹೀರೋ ಮೇಲೆ. ಅವನು ಸ್ಟಾರ್ಟ್ಸ್ ವಾಕಿಂಗ್ ಟುವರ್ಡ್ಸ್ ದಿ ಸ್ಟೇಜ್, ಅಲ್ಲಿ ಡಾನ್ಸ್ ಆಗ್ತಿರೋ ಕಡೆ. ಸೊ ಅದನ್ನ ಫಾಲೋ ಮಾಡ್ಕೊಂಡಿದ್ದಕ್ಕೆ ಹೋಗ್ತೀನಿ. ಇದು ಒಂದು ಫುಲ್ ಮ್ಯೂಸಿಕ್ ಅಡ್ಜಸ್ಟ್ ಆಗ್ತಿತ್ತು ಶಾರ್ಟ್, ಒಂದೇ ಶಾರ್ಟ್ನಲ್ಲಿ. ಒಂದೇ ಶಾರ್ಟಲ್ಲಿ. ಓಕೆ. ಸೊ ಗುರುದತ್ತು ಭಾಳ ಇಷ್ಟ ಆಯಿತು. ಶಾರ್ಟ್ ನಮ್ಮ ಕ್ಯಾಮ್ರಾಮನ್ ಆಗೋಲ್ಲ ತಗೊಳಕ್ಕೆ, ಭಾಳ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು, ಇಲ್ಲ ಅವ್ರು ಯಾವಾಗ ಆಗದಿದ್ರೆ ನಾ ತೊಗೊತೀನಪ್ಪ ಅಂದು ತೊಗೊಂಡು. ಸೊ ಶಾರ್ಟ್ ಅರೇಂಜ್ ಮಾಡಿದೆ, ಶಾರ್ಟ್ ತೊಗೊಂಡೆ. ಅವತ್ತು ಸಾಯಂಕಾಲನೇ ಬ್ಯಾಕಪ್ ಆದಮೇಲೆ ಗುರುದತ್ ಹೇಳಿದೆ, ನೆಕ್ಸ್ಟ್ ಪಿಕ್ಚರಿಂದ ನಾನು ನೀನು ಒಟ್ಟಿಗೆ ಕ್ಯಾಮ್ರಾ ಒಂದು ಕೆಲಸ ಮಾಡೋಣ ಅಂತ. ಸೊ ದಟ್ಸ್ ಈ ಗೇವ್ ಮಿ ಎ ಬ್ರೇಕ್ ಲೇಟರ್ ಆನ್. ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ವಿ. ಯಾವ ಮೂವಿ ಅದು ಬ್ರೇಕ್ ಕೊಟ್ಟಿದ್ದು? ಜಾಲ್. ಸೊ ನಿಮ್ಮ ಎರಡನೇ ಚಿತ್ರ ಜಾಲ್. ನಂದು ಎರಡನೇ ಚಿತ್ರ. ಬಾಜಿನ ಅಸಿಸ್ಟೆಂಟ್ ಆಗಿದ್ದೆ. ಓಕೆ. ಜಾಲ್ ನಂದು ಫಸ್ಟ್ ಪಿಕ್ಚರ್. ಸ್ವತಂತ್ರವಾಗಿ ಆಸ್ ಅ ಸಿನಿಮಾಟೋಗ್ರಾಫರ್ ಜಾಲ್ ಚಿತ್ರ. ಅದರಿಂದ ಹಿಡಿದು ಅವರು ಹೋಗ್ಬಿಡೋವರೆಗೂ ಅವ್ರ ಪಿಕ್ಚರ್ಸ್ ಎಲ್ಲ ನಾನೇ ಮಾಡ್ತಾ ಇದ್ದೆ. ಮತ್ತೊಂದು ಕಮರ್ಷಿಯಲ್